ರೈತರ ಶ್ರೇಯೋಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಹಾಸನ ತಾಲೂಕಿನ ಕಟ್ಟಾಯ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಈ ವೇಳೆ ಬೇಸಾಯ ತಜ್ಞ ಡಾಕ್ಟರ್ ರಾಜಶೇಖರ್ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿದರು. ಹಿರಿಯ ಕೃಷಿ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು, ರೈತರು ಭಾಗವಹಿಸಿದ್ದರು. ದೂರದರ್ಶನದೊಂದಿಗೆ ಕೃಷಿ ಸಖಿ ಸವಿತಾ ಕುಮಾರಿ ಕೃಷಿ ಚಟುವಟಿಕೆಗಳು, ಮಣ್ಣು ಪರೀಕ್ಷೆ, ಹೈನುಗಾರಿಕೆ ಸೇರಿದಂತೆ ಹಲವು ಪರಿಹಾರಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿರುವುದಾಗಿ ತಿಳಿಸಿದರು. ಇದೇ ರೀತಿ ಹಲವಾರು ಪ್ರೋಗ್ರಾಂಗಳು ಕೊಟ್ಟು ರೈತರಿಗೆ ಅನುಕೂಲ ಆಗುವಂತೆ ನಮ್ಮ ವಿಜ್ಞಾನಿಗಳು ಹೇಳಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಇಂಥ ಪ್ರೋಗ್ರಾಂ ಕೊಟ್ಟು ಹಲವಾರು ರೈತರಿಗೆ ಮಾದರಿಯಾಗಿ ಮಾಡಿದ್ದಾರೆ. ರೈತ ಮಹಿಳೆ ಲತಾಮಣಿ ಕೃಷಿಯಲ್ಲಿ ಉತ್ಪಾದಿಸಿರುವ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಹಾಗೂ ಮಾರಾಟದ ಬಗ್ಗೆ ವಿವರವಾಗಿ ಮಾಹಿತಿ ಒದಗಿಸಿರುವುದು ಎಲ್ಲ ರೈತರಿಗೆ ಅನುಕೂಲವಾಗಿದೆ ಎಂದರು. ಏನು ಹಾಕ್ಬೇಕು ಅದನ್ನ ನಮಗೆ ಹೇಳ್ಕೊಟ್ರು. ಮತ್ತೆ ಅದೇ ರೀತಿ ಹೈನುಗಾರಿಕೆ ಬಗ್ಗೆ ನಾವು ಮೇವನ್ನ ಯಾವ ತರ ಹಸುಗಳಿಗೆ ಹಾಕ್ಬೇಕು, ಮತ್ತೆ ನಾವು ಮೇವನ್ನ ಯಾವ ತರ ರೆಡಿ ಮಾಡ್ಬೇಕು ಅನ್ನೋದನ್ನ ಮೇನ್ ನಮಗೆ ಹೇಳ್ಕೊಟ್ರು. ರೈತ ಸಂದೇಶ್ ಮುಂಗಾರು ಹಂಗಾಮಿನಲ್ಲಿ ಮುಸುಕಿನ ಜೋಳ, ಶುಂಠಿ ಬೆಳೆಯಲ್ಲಿ ರೋಗ ಕೀಟಬಾಧೆ ಹೆಚ್ಚಾಗಿದ್ದು, ಕೃಷಿ ವಿಜ್ಞಾನಿಗಳು ರೈತರ ಮನೆ ಬಾಗಿಲಿಗೆ ಬಂದು ಮಾಹಿತಿ ನೀಡುತ್ತಿರುವುದು ಸಂತಸವಾಗಿದೆ ಎಂದರು. ಕೃಷಿ ಇಲಾಖೆಯವರು ಹೇಳ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದವರು ಕೃಷಿ ವಿಕಸಿತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇದರಿಂದ ನಮ್ಮ ರೈತರಿಗೆ ತುಂಬಾ ಅನುಕೂಲವಾಗಿದೆ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ರಾಜೇಗೌಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕಳೆದ ಮೇ 29ರಿಂದ ಜೂನ್ 12ರವರೆಗೆ 15 ದಿನಗಳ ಕಾಲ ಹಮ್ಮಿಕೊಂಡಿದ್ದು, ರೈತರಿಗೆ ಹೊಸ ತಂತ್ರಜ್ಞಾನ, ಹೊಸ ತಳಿಗಳು, ಕೃಷಿ ಚಟುವಟಿಕೆಗಳು, ಬೀಜೋಪಚಾರ ಸೇರಿದಂತೆ ಅಗತ್ಯ ಮಾಹಿತಿಯನ್ನು ಒದಗಿಸಲಾಗುತ್ತಿದೆ ಎಂದರು. ನಾವು ಯೋಜನೆಯನ್ನ ಹಾಕೊಂಡಿದ್ದೀವಿ. ಈ ಯೋಜನೆಯ ಹೆಸರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 25. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 25 ಎಂಬ ಹೆಸರಿನಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಸಮರೋಪಾದಿಯಲ್ಲಿ ಮಾಡ್ತಾ ಇದ್ದೀವಿ.